ಬಂಗ್ಲೆಗುಡ್ಡದ ಭೂತ ಬಿಡಿಸ್ಲಿಕ್ಕಂತಾನೆ ಇರೋದು ನಾವು ಮತ್ತು SIT ಷಡ್ಯಂತ್ರಗಳು ನಡೀತಾ ಇದ್ರೆ ಅದರ ವಿರುದ್ಧ, ಒಂದು ವೇಳೆ ಧರ್ಮಸ್ಥಳದಲ್ಲಿ ದೌರ್ಜನ್ಯಗಳು ನಡೀತಾ ಇದ್ರೆ ಅದರ ವಿರುದ್ಧ, ಯಾವುದೇ ತಪ್ಪುಗಳು ನಡೆದಿದ್ರು ಅದರ ವಿರುದ್ಧ ನಾವು ಮಾತನಾಡೇ ಆಡ್ತೀವಿ. ಅದು ತಿಮರೋಡಿ ಆಗಿರಲಿ, ಮಠಣ ಆಗಿರಲಿ, ಅಥವಾ ಯಾರ್ಯಾರು ಪ್ರಬಲ ವ್ಯಕ್ತಿಗಳು ಅಂತ ಹೇಳ್ತಾ ಇದ್ದಾರೋ ಅವರಾಗಿರಲಿ, ಯಾರೇ ಆಗಿರಲಿ ನಾವು ಬಿಡೋದಿಲ್ಲ. ಈಗ ಧರ್ಮಸ್ಥಳ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್, ಪ್ರತಿದಿನ ಟ್ವಿಸ್ಟು, ಪ್ರತಿದಿನ ಟ್ವಿಸ್ಟ್ ಮೇಲ್ ಟ್ವಿಸ್ಟು, ಟ್ವಿಸ್ಟ್ ಮೇಲ್ ಟ್ವಿಸ್ಟು ಅಂತೀವಿ. SIT ಅವರ ನಡೆನೇ ನನಗೆ ಅರ್ಥ ಆಗ್ತಾ ಇಲ್ಲ ಚಂದ್ರಕಲಾ. ಯಾವ ರೀತಿ ಇದು ನಡೆ, ಮುನ್ನಡೆನೋ ಹಿನ್ನಡೆನೋ ಅದು ಗೊತ್ತಾಗ್ತಾ ಇಲ್ಲ. ತನಿಖೆ ಮುನ್ನಡೆ ಸಾಕ್ತಾ ಇದೆಯೋ ಅಥವಾ ಹಿನ್ನಡೆ ಸಾಕ್ತಾ ಇದೆಯೋ ಅದು ಗೊತ್ತಾಗ್ತಾ ಇಲ್ಲ. ಯಾವ ಆಂಗಲ್ ನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ, ಒಂದಷ್ಟು ಅನುಮಾನಗಳು ಮೂಡ್ತಾ ಇವೆ ವಿನಃ ಹಿಂಗೆ ಆಗ್ತಾ ಇದೆ ಅಂತ ಹೇಳೋದಕ್ಕೂ ಕೂಡ ಕ್ಲಾರಿಟಿ ಇಲ್ಲ. ಎಸ್, 7 ಅಸ್ಥಿ ಪಂಜರ ಸಿಕ್ಕ ಸ್ಥಳದಲ್ಲಿ SIT ಇಂದ ಸರ್ವೆ ನಡೀತಾ ಇರುವಂತದ್ದು. ಮತ್ತೆ ಬಂಗ್ಲೆಗುಡ್ಡಕ್ಕೆ ಬಂದಿದ್ದಾರೆ SIT ಅಧಿಕಾರಿಗಳು, ತಂಡೋಪತಂಡದಲ್ಲಿ ಬರ್ತಿದ್ದಾರೆ. 6 ಯೂಟ್ಯೂಬರ್ಸ್ ಗಳಿಗೆ ನಾಳೆ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆಯಂತಪ್ಪ. ಖ್ಯಾತ ನಟನ ಸಹೋದರ ವಾಸಂತಿ ಸಾವಿಗೂ ಕೂಡ ಲಿಂಕ್ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಸ್ ನೋಡಿ, ತನಿಖೆಗೆ ಬರುವಂತೆ SIT ಇಂದ ಹಲವರಿಗೆ ನೋಟಿಸ್ ಅನ್ನು ಕೂಡ ನೀಡಲಾಗ್ತಾ ಇರುವಂತದ್ದು. ಧರ್ಮಸ್ಥಳ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಊಹೆ ಹಿಂಗೆ ಮಾಡ್ಕೊಳ್ತೀವಿ ಅಂತಂದ್ರೆ ಅದು ಅಸಾಧ್ಯ. 7 ಅಸ್ಥಿ ಪಂಜರ ಸಿಕ್ಕ ಸ್ಥಳದಲ್ಲಿ SIT ಇಂದ ಸರ್ವೆ, ಮತ್ತೆ ಬಂಗ್ಲೆಗುಡ್ಡಕ್ಕೆ SIT ಅಧಿಕಾರಿಗಳು ಒಂದ್ ಕಡೆ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ. ಈ ವಾಸಂತಿ ಯಾರು ಅಂತಂದ್ರೆ, ಈ ಸುಳ್ಳಿನ ಕೋಟೆಯನ್ನ ಕಟ್ಟಿದ್ದಂತಹ ಸುಜಾತ ಭಟ್ ಅವರು ಬಳಸ್ಕೊಂಡಿದ್ದಂತಹ ಫೋಟೋನೆ ಇವರು ವಾಸಂತಿ ಅವರು. ಈ ಸಾವಿಗೂ ಅಥವಾ ಸುಜಾತ ಭಟ್ ಹೇಳಿರುವಂತಹ ಹೆಸರಿಗೂ ಏನ್ ಸಂಬಂಧ, ಅವ್ರು ಹೇಗ್ ಸತ್ರು, ಅದು ಅತ್ಯಾಚಾರನ ಕೊಲೆನ, ಯಾವಾಗ ಅವರು ಕಣ್ಮರೆ ಆಗಿದ್ರು, ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ನೋಡಿ, ವಾಸಂತಿ ಸಾವಿನ ಹಿಂದೆ ಒಬ್ಬ ನಟನ ಕೈವಾಡ ಇದೆ ಅನ್ನುವಂತಹ ಮಾಹಿತಿ ಕೂಡ ನಟನ ಎಸ್, ಅದಕ್ಕೆ ಹೆಂಗೆ ಲಿಂಕ್ ಬೆಳೀತು, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಪ್ರಶ್ನೆ. ನೋಡಿ, ಒಂದು ಕೆದಕಿದ್ರೆ ಎಲ್ಲೆಲ್ಲಿಗೆ ಚೈನ್ ಲೀಕ್ ಇರುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲ್ಲ. ಬಟ್ ಇಲ್ಲಿ ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ತಾ ಇದೆಯೋ ಗೊತ್ತಿಲ್ಲ. ಈಗ ನಟನ ಹೆಸರು, ನಟನ ಸಹೋದರನ ಹೆಸರು ಬರ್ತಾ ಇದೆ. ಮುಂದೆ ರಾಜಕಾರಣಿಯ ಹೆಸರು ಕೂಡ ತಳುಕು ಹಾಕಬಹುದು, ಮೇ ಬಿ ಮೇ ನಾಟ್ ಬಿ, ಗೊತ್ತಿಲ್ಲ ಹೇಳ್ಬೇಕು ಅಂತಂದ್ರೆ. ಈಗ ಸುಜಾತ ಭಟ್ಟನ್ನ ನಾವು ನೋಡ್ತಾ ಇದೀವಿ. ಅಯ್ಯೋ, ನನಗೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಈಗ ಆಲ್ರೆಡಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅವರು ಸಖತ್ತಾಗಿ ಇಂಟರ್ವ್ಯೂ ಕೊಟ್ಬಿಟ್ಟು ನನಗೆ ಪಾಪ ಪ್ರಜ್ಞೆ ಕಾಡಿದೆ, ನನಗೆ ನಾನು ಕಾವಂದರಿಗೆ ಕ್ಷಮೆಯನ್ನ ಕೇಳುತ್ತೇನೆ, ನನ್ನ ತಪ್ಪಿನ ಕ್ಷಮೆಯನ್ನ ಬೇಡ್ತಿದ್ದೇನೆ ಅಂತ ವಾಪಸ್ ತಿರುಗ್ಬಿಟ್ಟಿದ್ದಾರೆ. ಈ ಬುರುಡೆ ಗ್ಯಾಂಗ್ ಅಂತ ನಾವೇನು ಹೇಳ್ತಾ ಇದ್ವಿ, ಇವರೆಲ್ಲ ಚದುರು ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಇದು ಏನ್ ಹೇಳಿದ್ರಲ್ಲ, ಯಾರಿದು ಕತೆ, ವಾಸಂತಿದ. ನನಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಮೊಬೈಲಲ್ಲಿ ರೀಲ್ಸ್ ಅಲ್ಲಿ ನಮ್ಮ ಕನ್ನಡದೊಂದು ಸಾಂಗ್ ಇದೆಯಲ್ಲ, ಸೇವಂತಿಯೇ ಸೇವಂತಿಯೇ ಅಂತ ಒಂದು ಸಾಂಗ್ ಇದೆಯಲ್ಲ, ಆ ಹಾಡು ಬಂದ್ರೆ ನನಗೆ ವಾಸಂತಿಯೇ ವಾಸಂತಿಯೇ ಅಂತಾನೆ ಬಂದ್ಬಿಡ್ತದೆ. ಅಷ್ಟರ ಮಟ್ಟಿಗೆ ಈ ಹೆಸರು ತಲೆಯಲ್ಲಿ ಗುಯ್ಗುಡ್ತಾ ಇದೆ. ಅದೇನು ಒಳ್ಳೇದಕ್ಕ, ಅದು ಒಂದು ಕ್ರಿಯೇಟೆಡ್. ಈಗ ಅದ್ರ ಬಗ್ಗೆ ಫುಲ್ಲು ತನಿಖೆಗಳು ವಿಚಾರಣೆಗಳು ನಡೀತಾ ಇದೆ. ನನಗೆ ಯಾಕೆ ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದೀರಾ? ಅಲ್ಲಿ ಆಲ್ರೆಡಿ ಸುಜಾತ ಭಟ್ ಎಲ್ಲ ಒಪ್ಕೊಂಡ್ಬಿಟ್ಟು ಮಾಧ್ಯಮದಲ್ಲಿ, ಹೌದಪ್ಪ ನಮ್ದು ತಪ್ಪಾಗೋಯ್ತು, ನಾನೀಗ ಆ ಟೆನ್ಷನಿಂದ ಮುಕ್ತಳಾಗಿದ್ದೇನೆ, ನನಗೆ ಸುಳ್ಳು ಹೇಳಿ ಸುಳ್ಳಿನ ಮೇಲೆ ಸುಳ್ಳು ಹೇಳಿ ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಈಗ ನಿಮಗೆ ಏನಾಗುತ್ತೆ ಗೊತ್ತಾ ಚಂದ್ರಕಲಾ, ನೀವು ಒಂದು ಸುಳ್ಳನ್ನ ತಪ್ಪಿಸ್ಲಿಕ್ಕೆ ಯಾವುದೋ ಒಂದು ಸುಳ್ಳು ಹೇಳ್ತೀರಾ, ಒಂದು ಸುಳ್ಳನ್ನು ತಪ್ಪಿಸಕ್ಕೆ ಹೋಗಿ ಒಂದು ಸುಳ್ಳು ಹೇಳ್ತೀರಾ. ಆ ಸುಳ್ಳು ತಿರ್ಗಾ ಟೆನ್ಷನ್ ಜಾಸ್ತಿ ಮಾಡುತ್ತೆ. ಆ ಸುಳ್ಳಿನ ನೀವು ಇನ್ನೊಂದು ಸುಳ್ಳು ಹೇಳ್ತೀರಲ್ಲ, ಆ ಆಂಗಲ್ ಅಲ್ಲಿ ತನಿಖೆ ನಡೆಯುತ್ತೆ, ಯಾರೋ ಕೇಳಕ್ ಶುರು ಮಾಡ್ತಾರೆ, ಮತ್ತೆ ವಾಪಸ್ ತಿರ್ಗಾ ನಿಮಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೊಂದು ಇನ್ನೊಂದು ಸುಳ್ಳು ಹೇಳ್ತೀರಾ, ತಿರ್ಗಾ ಟೆನ್ಷನ್. ನಿಮ್ಮನ್ನ ಒಂಥರ ಬದುಕಿದ್ರು ಸತ್ತಂಗ್ ಮಾಡ್ತಾರೆ, ಬದುಕಿದ್ರು ಸತ್ತಂತೆ. ಅದನ್ನ ಅನುಭವಿಸಿದಂತ ಸುಜಾತ ಭಟ್ಗೆ ಅದು ಹಿಂಗೆ ಪೀಕ್ ಲೆವೆಲ್ ಹೋಗಿ 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 ಕೊನೆಗೆ ಈ ಪಿತ್ತ ಜಾಸ್ತಿ ಆದಾಗ ಕಕ್ ಬಿಡ್ತಾರಲ್ಲ, ತಲೆನೋವಾಗುತ್ತಲ್ಲ, ಪಿತ್ತ ಜಾಸ್ತಿ ಆದಾಗ ತಲೆನೋವಾಗಿ ಕಕ್ ಬಿಡ್ತಾರಲ್ಲ, ಹಂಗೆ ಸತ್ಯನ ಕಕ್ಕಿದ ಕೂಡ್ಲೆ ಒಂದು ರೀತಿಯಲ್ಲಿ ನಿರಾಳ. ಸೇಮ್ ಆಸ್ ಇಟ್ ಈಸ್ ಚಿನ್ನಯ್ಯನಿಗೂ ಅದೇ ಆಗಿದ್ದು. ಏನಾಯ್ತು ಚಿನ್ನಯ್ಯನಿಗೆ ಹೇಳೋಣ, ಅದಾದ್ಮೇಲೆ ಅದಕ್ಕೂ ಮುಂಚೆ ಎಸ್ ನೋಡಿ, ಧರ್ಮಸ್ಥಳ ಪ್ರಕರಣ ಏನು, ಧರ್ಮಸ್ಥಳ ಬುರುಡೆ ಕೇಸ್ ತನಿಖೆ ಒಂದು ಕಡೆ ಬಹಳ ಅಂದ್ರೆ ಬಹಳ ಚುರುಕುಗೊಳ್ತಾ ಇದೆ. 7 ಅಸ್ಥಿ ಪಂಜರ ಸಿಕ್ಕ ಸ್ಥಳದಲ್ಲಿ SIT ಇಂದ ಸರ್ವೆ ನಡೆದಿದೆ. ನಿಮ್ಮ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತೆ ಬಂಗ್ಲೆಗುಡ್ಡಕ್ಕೆ ಬಂದಂತ SIT ಅಧಿಕಾರಿಗಳ ತಂಡ ಏನಿದೆಯಲ್ಲ, ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವಂತಹ ಬಂಗ್ಲೆಗುಡ್ಡಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆಯ ಜಾಗದಲ್ಲಿ ಅಸ್ಥಿ ಸಿಕ್ಕ ಬಗ್ಗೆ ಸರ್ವೆಯನ್ನು ನಡೆಸಿದ್ದಾರೆ. ಇವತ್ತು ಬಂಗ್ಲೆಗುಡ್ಡದಲ್ಲಿ SIT
ಅಧಿಕಾರಿಗಳ ಶೋಧ ಕಾರ್ಯ ಭರ್ಜರಿಯಾಗಿ ನಡೆದಿದೆ ಅಂತಪ್ಪ. ಏನೇನೆಲ್ಲ ಚರ್ಚೆ ಆಯಿತು, ಏನೇನೆಲ್ಲ ಸರ್ವೆ ಮಾಡಿದ್ರು ಅನ್ನೋದು ಮಾತ್ರ ಬಹಳ ಗುಪ್ತವಾಗಿ ಇಟ್ಟಿದ್ದಾರೆ. SIT ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯಾದಂತಹ ಬಹಿರಂಗ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇಲ್ಲ, ಮಧ್ಯಂತರ ವರದಿಯನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ. ಟೆನ್ಷನ್ ಆಗೋರು ಟೆನ್ಷನ್ ಆಗಿ ನಮಗೇನಾಗಬೇಕು, ಬಟ್ ನಾವು ಏನ್ ಕೆಲಸ ಮಾಡಬೇಕು ಅದನ್ನ ಗುಪ್ತವಾಗಿ ಮಾಡ್ತಾ ಇದ್ದೀವಿ. ಕೂಡ ಗುಪ್ತವಾಗೇ ಇದ್ದಾರೆ. ಅವರು ಗುಪ್ತತೆಯನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಆ ಗುಪ್ತತೆಯನ್ನ ಮೇಂಟೈನ್ ಮಾಡ್ತಿರೋದು ಯಾಕೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಈಗ ನಾನು ಹೇಳ್ತಾ ಇದ್ದೆ, ಸುಜಾತಾ ಭಟ್ ಹೆಂಗೆ ನಿರಾಳರಾದ್ರು ಹಾಗೆ ಚಿನ್ನಯ್ಯನೂ ನಿರಾಳರಾಗ್ಬಿಟ್ಟಿದ್ದಾರೆ. ಚಿನ್ನಯ್ಯಂಗೂ ಡೈಲಿ ಇವರು ಚಿತ್ರಹಿಂಸೆ ಕೊಟ್ಟು 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 ಅಂತ ಹಿಂಗೊಂದು ರೀತಿಯಲ್ಲಿ ಶುರುವಾಗಿತ್ತು ಮಾತು. ಯಾವಾಗ ಈ ರೀತಿ ಮಾತುಗಳು ಶುರುವಾಯಿತೋ, ಈ ಮಹೇಶ್ ಶೆಟ್ಟಿ ತಿಮರೋಡಿ ಅಂಡ್ ಟೀಮ್ ವಿಡಿಯೋಗಳನ್ನ ಪಾರ್ಟ್ 1 ಪಾರ್ಟ್ 2 ಅನ್ಕೊಂಡು ರಿಲೀಸ್ ಮಾಡ್ಕೊಂಡ್ ಬರ್ತಾರೆ. ಮೊದಲನೇದಿಂದ ಕಾಲಿಗೆ ಬೀಳೋದ್ರವರೆಗೂ ಧರ್ಮಸ್ಥಳದಲ್ಲಿ ಇಂತಿಂಥದೇ ನಡೆದಿದೆ ಅಂತ ಬಂದು ಹೇಳಿರೋದು ಆಕ್ಚುಲಿ ಚಿನ್ನಯ್ಯ ಅಂತ ಆ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ. ಯಾರೋ ಬಲವಂತದಿಂದ ಕೂರಿಸಿ ಮಾತಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಇದ್ದರೂ ಇರಬಹುದು. ನಾನು ಅದಕ್ಕೊಂದು 5% ಕೊಡ್ತೀನಿ. 100 ಒಂದು 5% ಕೂರಿಸ್ಕೊಂಡು ಹಿಂಗೆ ಹೇಳಪ್ಪ ಅಂತ ಹೇಳಿಸಿರ್ಬೋದು. ನನ್ನ ಪ್ರಕಾರ ಒಂದು 95% ನ್ಯಾಚುರಲ್ ಆಗಿ ಚಿನ್ನಯ್ಯನೇ ಬಂದು ತಿಮರೋಡಿ ಹತ್ರ ಹಿಂಗೆ ನಡೆದೈತೆ, ಸ್ವಯಂ ಪ್ರೇರಿತರಾಗಿ ಬಂದು ಹೇಳಿರೋದ್ರಿಂದ ಇವರು ಸುದ್ದಿಯನ್ನ ಈ ರೀತಿಯಾಗಿ ತಗೊಂಡು ಹೋಗಿರಬಹುದು, ಇದನ್ನ ಇಷ್ಟು ದೊಡ್ಡದು ಮಾಡಿರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ಇದನ್ನೆಲ್ಲದೂ ಕೂಡ ತನಿಖೆಯ ನಂತರದಲ್ಲಿ SIT ಅವರೇ ಹೇಳಬೇಕು. SIT ಅವರು ಯಾಕೆ ಇಷ್ಟೊಂದು ಲೇಟ್, ಯಾಕೆ ಇಷ್ಟೊಂದು ಡಿಲೇ, ಅಂಥದ್ದೇನ್ ಆಗ್ತಾ ಇದೆ, ಅಂಥದ್ದೇನ್ ನಡೀತಾ ಇದೆ? ಏನಾದ್ರೂ ನೀವು ಪ್ರಬಲ ವ್ಯಕ್ತಿಗಳ ಪರವಾಗಿ ಇದ್ದೀರಿ, ಆ ತರ ಏನಾದ್ರೂ ಇತ್ತು ಅಂತಂದ್ರೆ ಜನ್ಮ ಜಾಲಾಡ್ಬಿಡ್ತೇವೆ ಆತ ಹೇಳ್ತಿಲ್ವಾ? ಒಂದು ವೇಳೆ ಏನಾದ್ರೂ ನೀವು ಧರ್ಮಸ್ಥಳದಲ್ಲಿ ದೌರ್ಜನ್ಯಗಳೇ ನಡೆದಿದ್ದು ಅದನ್ನ ಮುಚ್ಚಾಕುವಂತ ಕೆಲಸವನ್ನ ಯಾರ ಮೇಲೆ ಆರೋಪ ಬರ್ತಾ ಇದೆ ಅವರಿಗೆ ಕ್ಲೀನ್ ಚಿಟ್ ಕೊಡಲೇಬೇಕು ಅನ್ನೋ ಆಲೋಚನೆಯಿಂದ ಏನಾದ್ರೂ ನೀವು SIT ರಚನೆ ಮಾಡಿಕೊಂಡು, ಅದು ಸರ್ಕಾರವೇ ಸರಿ SITಯೇ ಸರಿ, ಜನ್ಮ ಜಾಲಾಡ್ಬಿಡ್ತೀವಿ, ಜನ್ಮ ಜಾಲಾಡ್ಬಿಡ್ತೀವಿ. ನೆನಪಿರ್ಲಿ ಆಯ್ತಾ? ಸುಮ್ಮನೆ ಅದಕ್ಕೊಂದು SIT ಅಂತ ಮಾಡೋದು, ನೀವು ಕ್ಲೀನ್ ಚಿಟ್ ಕೊಡಕ್ಕೆ ಯಾಕ್ರಿ ಬೇಕು SIT? ಅದಕ್ಕೊಂದು ನಮ್ದೇ ದುಡ್ಡು, ಜನಗಳದ್ದೇ ದುಡ್ಡು, ಸರ್ವನಾಶ. ಪ್ರಭಾವಕ್ಕೆ ಆಮಿಷಕ್ಕೆ ಏನಾದ್ರೂ ಒಳಗಾಗಿ ಇಲ್ಲದೇ ಇರೋ ಆಟಗಳನ್ನ ಏನಾದ್ರೂ ಆಡ್ತಿದ್ರೆ SIT 2012ರಲ್ಲಿ ಸೌಜನ್ಯ ಕೇಸಲ್ಲಿ ಅಷ್ಟೊಂದು ಮಾಧ್ಯಮಗಳಾಗ್ಲಿ ಸೋಷಿಯಲ್ ಮೀಡಿಯಾ ಆಗ್ಲಿ ಸ್ಟ್ರಾಂಗ್ ಇರಲಿಲ್ಲ. ಈಗ ನೀವು ಹೆಂಗೆ ಮಾಡಿದ್ರು ತಗಲಾಕೊಳ್ತೀರಾ, ನೀವು ಹೆಂಗೆ ಮಾಡಿದ್ರು ತಗಲಾಕೋತೀರಾ. ನೀವು ಯಾರ್ದಾರು ಪರಾನೋ ಅಥವಾ ಯಾರ್ದಾರು ವಿರೋಧನೋ ನೀವು ಹೆಂಗೆ ಮಾಡಿದ್ರು ತಗಲಾಕೊಳ್ತೀರಾ. ನಿಮಗೊಂದು ಚಾನ್ಸ್ ರೀ ಇದೆಲ್ಲ. ಒಂದು ವೇಳೆ ತಪ್ಪುಗಳನ್ನ ನಡೆದಿದ್ರೆ ಅದನ್ನ ಪ್ರೂವ್ ಮಾಡಿ ಅದನ್ನು ಪತ್ತೆ ಹಚ್ಚಿ ಅಂಥವ್ರಿಗೆ ಶಿಕ್ಷೆ ಕೊಡಿಸೋದು ಲೈಫ್ ಲಾಂಗ್ ನಿಮ್ಗೊಂದು ಹಿಸ್ಟ್ರಿ. ಬೇರೆ ಅಂತೆ ಬೇರೆ ನೀವು ಮಾಡಿ, ನಾವಿಲ್ಲ ಅಂತ ಹೇಳಲ್ಲ, ಇಂಥದ್ನೆಲ್ಲ ಮಾಡಬೇಕು. ಇದನ್ನ ಮಾಡಿದಾಗ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನೆನ್ಸ್ಕೊತವೆ, ನಮ್ಮಪ್ಪ SITಲಿದ್ರು ಎಂಥ ಕೇಸ್ನ ಪತ್ತೆ ಹಚ್ಚಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಿದ್ರು ಗೊತ್ತಾ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ. ನೀವು ಹೆಮ್ಮೆಯಿಂದ ಹೇಳ್ಕೊಳ್ಳೋ ಥರ ಮಾಡ್ತಿರೋ, ಇಲ್ಲ ನಮ್ಮಪ್ಪ ಕಾಸು ತಗೊಂಡು ಸುಮ್ಮನೆ ಆಗಿದ್ದ, ಅದನ್ನ ಹೇಳ್ಕೊಳ್ಳಲ್ಲ ಅವನೆಲ್ಲೂ ಮಗ. ಅವರ ಗೆಳೆಯರು ಹೇಳ್ತಾರೆ, ನಿಮ್ಮಪ್ಪ ಕಾಸು ತಗೊಂಡಿದ್ರಂತೆ, ಕಾಸು ತಗೊಂಡಂತ ಕೇಸ್ ಮುಚ್ಚಾಕ್ಬಿಟ್ರಂತೆ ಅಂತ ಅವಮಾನ ಮಾಡೋ ಥರ ಮಾಡ್ಕೋಬೇಡಿ ಆಯ್ತಾ? ಎಸ್, ಮುಂದೆ ನೋಡಿ. ಈಗಾಗಲೇ ಒಂದು ಕಡೆ ಸುಜಾತಾ ಭಟ್ ವಿಚಾರಣೆ ಸಂದರ್ಭದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಕೂಡ ಬಹಿರಂಗ ಆಗಿದೆಯಂತೆ ಧರ್ಮಸ್ಥಳ ಬುರುಡೆ ಕೇಸ್ಗೆ. ನೋಡಿ ಏನೇನೆಲ್ಲ ತಿರುವುಗಳು ಸಿಗ್ತಾ ಇದೆ ಅಂತ. ಇದು ರೆಬಲ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಧರ್ಮಸ್ಥಳ ಬುರುಡೆ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಇದು ರೆಬಲ್ ಟಿವಿಯ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಅಂತಾನೆ ಹೇಳ್ಬೋದು. ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ನ ಬಿಗ್ ಸ್ಟೋರಿ ಇದು. ಸುಜಾತಾ ಭಟ್ ವಿಚಾರಣೆ ವೇಳೆ ಎಕ್ಸ್ಕ್ಲೂಸಿವ್ ಮಾಹಿತಿ ಬಹಿರಂಗ ಆಗಿದೆಯಂತೆ. ಸುಜಾತಾ ಭಟ್ಗೆ ಸಹಾಯ ಮಾಡಿದ್ರ ಆ ನಟನ ಸಹೋದರ ಯಾರಪ್ಪ? ಹಾಗಾದ್ರೆ ಆ ಸಹೋದರ ಖ್ಯಾತ ನಟನ ಸಹೋದರನಿಗೆ ನೋಟಿಸ್ ನೀಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ ಎನ್ನಲಾಗ್ತಾ ಇದೆ. ನಟನ ಸಹೋದರ ಕೂಡ ಕಾಲಿವುಡ್ ನ ನಟ ಎನ್ನಲಾಗ್ತಾ ಇದೆ. ಎಸ್, ಕಾಲಿವುಡ್ ಅಂದ್ರೆ ಯಾವ್ದಪ್ಪ ರಾಗೋ? ಮಲಯಾಳಂ ಅಲ್ವಾ? ಮಲಯಾಳಂಗೆ ಬಹುಶಃ ಕಾಲಿವುಡ್ ಅಂತ ಹೇಳೋದು. ಕೇರಳದವ್ರಿಗೆ ತುಂಬಾ ಕೇರಳ ಇಸ್ ಕಾಲಿವುಡ್, ಕನ್ನಡ ಸ್ಯಾಂಡಲ್ವುಡ್, ಚಂದನವನ, ತಮಿಳು ಮಾಲಿವುಡ್ಡಾ? ತಮಿಳು ಟಾಲಿವುಡ್, ಮಲಯಾಳಂ ಮಾಲಿವುಡ್ ಅನ್ಸುತ್ತೆ. ಹಿಂಗೆ ಉಡ್ಡುಗಳು ಎಲ್ಲ ಸೇರ್ಕೊಂಡು ಅದು ಎಲ್ಲಿ ಉಡ್ಡು ಕಟ್ಟೋರೋ ಗೊತ್ತಾಗ್ತಿಲ್ಲ ನನಗೀಗ. ಇಲ್ಲಿ ಇದ್ದಕ್ಕಿದ್ದಂಗೆ ಯಾರೋ ನಟನ ಹೆಸರು ಬರೋದಂತೆ, ಅವನ ತಮ್ಮ ಅಂತ ಕೇಳ್ಪಡೋದಂತೆ. ಹಾಗಾದ್ರೆ ಆ ನಟ ಯಾರು?
ಆತನ ಸಹೋದರ ಯಾರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಈಗ. ಕುತೂಹಲ. ನಟರ ತಮ್ಮಂದಿರೇ. ಈಗ ನಟನ್ ತಮ್ಮ ಮಾಡ್ತಾನೆ ಅಂತಂದ್ರೆ ನಟನ್ ಸಪೋರ್ಟ್ ಇಲ್ಲೇ ಇರುತ್ತೆ, ಆಲ್ಮೋಸ್ಟ್ ಇರುತ್ತೆ, ಅಥವಾ ಇಲ್ಲದೆಯೂ ಇರಬಹುದು. ಅಣ್ಣ ತಮ್ಮ ಜಗಳ ಆಡ್ಕೊಂಡಿರ್ಬೋದು ಆಸ್ತಿಗೋಸ್ಕರ, ಯಾರಿಗ್ ಗೊತ್ತು. ಗೊತ್ತಿಲ್ಲದಕ್ಕೂ ಅಣ್ಣನ ಹೆಸರು ಹಾಳು ಮಾಡೋದಕ್ಕೂ ಮಾಡಿರ್ಬೋದು, ಗೊತ್ತಿಲ್ಲ. ಖ್ಯಾತ ನಟ ಅಂತೆ, ಖ್ಯಾತ ನಟ, ಮಲಯಾಳಂನ ಖ್ಯಾತ ನಟ. ಯಾರಿರ್ಬೋದು ಮಲಯಾಳಂನ ಖ್ಯಾತ ನಟ? ಯಾರು? ಹೂ ಇಸ್ ದಟ್ ನಾನ್ಸೆನ್ಸ್ ಫೆಲೋ? ಯಾರಿರ್ಬೋದು ಅನ್ನೋದೇ ಕುತೂಹಲ. ನಿಮ್ಗೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ಬೋದು. ನೀವೇನಾದ್ರೂ ಕಮೆಂಟ್ ಮಾಡಿದ್ರೆ ನಿಮ್ಗೇನಾದ್ರು ಡೌಟ್ ಇತ್ತು ಅಂದ್ರೆ ನಾವು ಒಂಚೂರು ಓದ್ತೀವಿ ಬೇಕಾದ್ರೆ ಕಮೆಂಟ್ನ. ಯಾರಿರ್ಬೋದು? ನಮಗಂತೂ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಅಧಿಕೃತವಾದಂತ ಮಾಹಿತಿ ಇನ್ನು ಬಂದಿಲ್ಲ. ಇನ್ಫಾರ್ಮೇಶನ್ ಇದೆ ಟೋಟಲ್ ಸಹೋದರ ಅಂತೆ. ಸರ್ಚ್ ಮಾಡ್ಬೇಕೀಗ ಕುತ್ಕೊಂಡು ಯಾರ್ಯಾರಿಗೆ ಯಾವ್ಯಾವ ಖ್ಯಾತ ನಟನಿಗೆ ಸಹೋದರರಿದ್ದಾರೆ ಅಂತ. ಆಯ್ತಾ? ಯಾರ್ಯಾರಿಗೆ ಖ್ಯಾತ ನಟರಿಗೆ ಸಹೋದರ ಇದ್ದಾರೆ ಅನ್ನೋದನ್ನ ನೋಡ್ಬೇಕು. ನೋಡಿ, ರೆಬಲ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ